ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ರಮ್ಯಾ ಶ್ರೀನಿವಾಸ್ ಕುಕಿಂಗ್ ಆ್ಯಂಡ್ ವ್ಲಾಗ್ ಚಾನಲ್. ಸ್ನೇಹಿತರು, ನಮ್ಮ ದೇವನಹಳ್ಳಿಯ ಹೊಸ ಮಯೂರ ಬೇಕರಿಗೆ ಸುಸ್ವಾಗತ. ಇಲ್ಲಿನ ಸ್ಪೆಷಲ್ ಈ ವಿಡಿಯೋದಲ್ಲಿ ನಾನು ಏನು ತೋರಿಸ್ತಿದ್ದೀನಿ ಅಪ್ಪ ಅಂದರೆ ನಮ್ಮ ದೇವನಹಳ್ಳಿಯ ಮೋಸ್ಟ್ ಸ್ಪೆಷಲ್ ಸ್ಪಾಟ್ ಅಂತಲೇ ಹೇಳ್ಬೋದು. ಇದು ರೋಡ್ ಬದಿಯಲ್ಲೇ ಇರುವಂಥ ಹೈವೇ ಬದಿಗೆ ಇರುವಂಥ ಫೇವ್ರೆಟ್ ಪ್ಲೇಸ್ ಅಂತ ಹೇಳ್ಬೋದು. ಬನ್ನಿ ಇಲ್ಲಿನ ಡ್ರೈ ಫ್ರೂಟ್ಸ್ನ ನೋಡೋಣ. ಎಲ್ಲ ರೀತಿ ಡ್ರೈ ಫ್ರೂಟ್ಸ್ ಸಿಗುತ್ತೆ ಸ್ನೇಹಿತರೆ. ಬನ್ನಿ ಒಳಗಡೆ ನೋಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲನೇದಾಗಿ ಇಲ್ಲಿ ನೋಡಿ ಬೆಟ್ಟದ ನೆಲ್ಲಿಕಾಯಿ. ಇದು ಡ್ರೈ ಬೆಟ್ಟದ ನೆಲ್ಲಿಕಾಯಿ. ಇಲ್ಲೆಲ್ಲ ಇರೋದು ಕೂಡ ಡ್ರೈ ಫ್ರೂಟ್ಸೇ. ಗೋಡಂಬಿ ಅಂದರೆ ಬಾದಾಮು ಎಲ್ಲ ಸಾಲ್ಟೆಡ್ ಸ್ನೇಹಿತರೆ. ಕೆಲವೆಲ್ಲ ನೋಡಿ ಬಾದಾಮ್, ಗೋಡಂಬಿ, ಪಿಸ್ತಾ, ಎನಿ ಫ್ರೂಟ್ಸ್, ಎನಿ ಡ್ರೈ ಫ್ರೂಟ್ಸ್ ಇಲ್ಲಿ ಸಿಗುತ್ತೆ. ಒಳ್ಳೊಳ್ಳೆ ಚಾಕ್ಲೇಟ್ ಸಿಗುತ್ತೆ. ಚಾಕ್ಲೇಟ್ಸ್ ಕೂಡ ಡ್ರೈ ಫ್ರೂಟ್ಸ್ ಇರೋಂಥ ಚಾಕ್ಲೇಟ್ ಸಿಗುತ್ತೆ. ಇಲ್ಲಿ ನನ್ನ ಫೇವ್ರೆಟ್ ಅಂತ ಹೇಳ್ಬೋದು ಖರ್ಜೂರ. ಬಟ್ ಇದು ನೀಟಾಗಿರುತ್ತೆ ಸ್ನೇಹಿತರೆ. ಯಾವುದೇ ರೀತಿಯ ಒಂದು ಇದರಲ್ಲಿ ಮಿಕ್ಸೆಡ್ ಏನಿರೋದಿಲ್ಲ, ಬೆಲ್ಲದ ಪಾಕ ಅದೆಲ್ಲ ಏನು ಮಿಕ್ಸ್ ಮಾಡಿರೋದಿಲ್ಲ. ಚಾಕ್ಲೇಟ್ಸ್ ನೋಡಿ ಎಷ್ಟು ಡಿಫ್ರೆಂಟ್ ಟೈಪ್ ಆಫ್ ಚಾಕ್ಲೇಟ್ಸ್ ಇದೆ ಅಂದರೆ ಅಷ್ಟು ಡಿಫ್ರೆಂಟ್ ಟೈಪ್ ಆಫ್ ಚಾಕ್ಲೇಟ್ ಇದೆ. ತುಂಬ ಇಷ್ಟ ಆಯಿತು ನನಗೆ. ಇದೆಲ್ಲ ಕೂಡ ಡ್ರೈ ಫ್ರೂಟ್ಸು ಸ್ನೇಹಿತರೆ. ನೋಡಿ ಇದು ಯಾವ್ಯಾವ ಫ್ರೂಟ್ ಏನೇನಿದೆ ಅಂತ ಕೂಡ ಅದ್ರ ಮೇಲೆ ನೇಮ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ತುಂಬ ಥರ ಫ್ರೂಟ್ಸ್ ಇದೆ. ಅದರಲ್ಲಿ ಮಕ್ಕಳಿಗೆ ಅಂತ ನೋಡಿ ಇಲ್ಲಿ ಒಂದು ಆಟೋ ಸಾಮಾನು ಒಂದು ಪ್ಲೇಸ್ ಕೂಡ ಇಟ್ಟಿದ್ದಾರೆ. ಈ ಮಕ್ಕಳು ಬರ್ತಾರೆ, ಕರ್ಕೊಂಬಂದ್ಬಿಡ್ತೀರಿ, ಆಟೋ ಸಾಮಾನು ಬೇಕು ಅಂದರೆ ಪ್ರತಿಯೊಂದು ಇಲ್ಲೇ ಸಿಗುತ್ತೆ. ತುಂಬ ಚೆನ್ನಾಗಿದೆ. ಇಲ್ಲಿ ಏನೇನು ಸಿಗ್ತಿದೆ ಈ ಎಲ್ಲ ಕೂಡ ನಾನು ನಿಮಗೆ ಸಾಧ್ಯವಾದಷ್ಟು ತೋರ್ಸೋಕೆ ಟ್ರೈ ಮಾಡ್ತೀನಿ. ನೋಡಿ ಇದೆಲ್ಲ ಕೂಡ ಡ್ರೈ ಫ್ರೂಟ್ಸ್ ಪ್ಯಾಕೆಟ್ಸ್, ಜ್ಯೂಸಸ್ ಕೂಡ ಇದೆ. ಇದು ಆಲ್ ನೀಟಾಗಿ ರಿಯಲ್ ಫ್ರೂಟ್ಸಿಂದ ಮಾಡಿರೋಂಥ ಜ್ಯೂಸಸ್ ಇದೆಲ್ಲ. ನನ್ನ ಮಗ ಹೇಳ್ತಾನೆ ನೋಡಿ, ಕಾಯಿನ್ ಪೈನಾಪಲ್, ರಿಂಗ್ ಪೈನಾಪಲ್, ಮ್ಯಾಂಗೋ ಸ್ಲೈಸಸ್ ಇದೆಲ್ಲ ಅಂದರೆ ಎಲ್ಲ ಡ್ರೈ ಫ್ರೂಟ್ಸಲ್ಲೇ ಆಗಿರೋದು. ಇದು ಡ್ರೈ ಪೀಚ್ ದೀಪ್, ಇದು ಸ್ಟ್ರಾಬೆರಿ, ಇದು ಆರೆಂಜ್ ಸ್ಲೈಸ್ ಸ್ನೇಹಿತರೆ. ಇದು ಡಿ ಇದ್ದಂಗೆ ಐತೆ ಅದಕ್ಕೆ. ಬಟ್ ಸ್ಪೆಲ್ಲಿಂಗ್ ಸ್ವಲ್ಪ ಸ್ಟೈಲಿಶ್ ಆಗಿ ಬರ್ದಿದ್ದಾರೆ, ಅದು ಸ್ವಲ್ಪ ಹೇಳಕ್ ಕಷ್ಟ ಆಯ್ತು, ಸಾರಿ. ಕೇಕ್ ಹೌಸ್ ಸ್ನೇಹಿತರೆ. ಕೇಕ್ ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ವಾನಾ ಇದು? ಇದರಲ್ಲಿ ಅಂದರೆ ಎಲ್ಲ ರೀತಿಯ ಹಲ್ವಾಗಳು ಕೂಡ ಇದೆ ಸ್ನೇಹಿತರೆ. ಎಲ್ಲ ರೇಟ್ ಕೂಡ ಕಮ್ಮಿ ಅನ್ನಿಸ್ತು ನನಗೆ, ಬಟ್ ಟೇಸ್ಟ್ ವೈಸ್ ಸೂಪರ್ ಆಗಿತ್ತು. ನಾನು ಟೇಸ್ಟ್ ಕೂಡ ಮಾಡಿ ನೋಡಿದೆ. ಐಸ್ ಕ್ರೀಮ್ ಅಷ್ಟೇ ಎಲ್ಲ ಇದೆ. ಇದು ಹೈವೇ ರೋಡ್ಗೆ ರಸ್ತೆಯ ಬದಿಯಲ್ಲೇ ಇರೋದ್ರಿಂದ ತುಂಬ ಅಂದರೆ ಗಿರಾಕಿಗಳು ತುಂಬ ಜನ ಇದ್ದಾರೆ. ಅಂದರೆ ಕಸ್ಟಮರ್ಸ್ ಜಾಸ್ತಿ, ಕಸ್ಟಮರ್ಸ್ ಎರಡು ಸೇಮೆ. ತುಂಬ ಜನ ಕಸ್ಟಮರ್ಸ್ ಇದ್ದರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ರಶ್ ಇದೆ. ಇದು ಹೊಸ ಬೇಕರಿ ಕೂಡ ಹೌದು. ಇಲ್ಲಿ ವಿತ್ ಕಾಫಿ ಡೇ ಕೂಡ ಇದೆ ಸ್ನೇಹಿತರೆ. ಹಾಗಾಗಿ ಐಸ್ ಕ್ರೀಮ್ಸು ಎಲ್ಲ ಕೂಡ ಇದೆ. ಇಲ್ಲಿ ರೇಟ್ ಕೂಡ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. 80 ರೂಪಾಯಿ 250 ಗ್ರಾಮ್. ಇಲ್ಲಿ ರೇಟ್ ನೋಡಿ ಅದ್ರ ಮೇಲಿದೆ. ನೈಸ್ ಅಲ್ವಾ ಅಂತ ನೇಮ್ ಇದೆ ಅದರದ್ದು. ವೇಟ್ ಆ್ಯಂಡ್ ಕಾಸ್ಟ್ ಎರಡು ಕೂಡ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೋಡಿದ್ದು ಪಾಲಕ್ ಚಕ್ಲಿ ಅಂತೆ. ಡಿಫ್ರೆಂಟ್ ಚಕ್ಲಿ ಇದೆ. ಅಲ್ಲಿನ ಐಟಮ್ಸು ಎಲ್ಲನೂ ಅವ್ರು ಯಾವ ರೀತಿ ಆರ್ಗನೈಟ್ ಮಾಡಿದ್ದಾರೆ ಅನ್ನೋದ್ರ ಮೇಲೇ ಅದು ಅಷ್ಟು ಚೆನ್ನಾಗಿ ಕಾಣ್ತಿದೆ. ತುಂಬ ಒಂದು ಹೈವೇ ಬದಿ ಇರೋದೇ ನನಗೆ ಇಷ್ಟೊಂದು ಹೈಲೈಟಾಗಿ ಕಾಣಿಸ್ತಿದೆ ಈ ಅಂಗಡಿ, ಈ ಒಂದು ಬೇಕ್ರಿ ಅಂತ ಅನ್ನಿಸ್ತು ನನಗೆ. ಎಲ್ಲ ರೀತಿ ಐಸ್ ಕ್ರೀಮ್ಸ್ ಕೂಡ ಇತ್ತು. ಐಸ್ ಕ್ರೀಮ್ಗೆ ಸಮ್ಮರ್ ಆಗಿರೋದ್ರಿಂದ ತುಂಬ ಲವರ್ಸ್ ಇದ್ದರು ಅಂತ ಹೇಳ್ಬೋದು. ತುಂಬ ಜನ ಐಸ್ ಕ್ರೀಮ್ಸೇ ತೊಗೊಂಡು ತಿಂತಾಯಿದ್ರು ಅಲ್ಲಿ. ಇದ್ರ ಜೊತೆಯಲ್ಲಿ ನೋಡಿ ಇಲ್ಲೆಲ್ಲನೂ ಕೂಡ ಕಡಲೆ ಬೀಜದ್ದು ಚಿಕ್ಕಿ ಅಂತಿರಲ್ಲ ಅದೆಲ್ಲ ಇತ್ತು. ಇಲ್ಲೊಂದು ಕೇಕ್ ನೋಡಿದೆ ಸ್ನೇಹಿತರೆ, ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ ರಿಯಲ್ ರೋಸ್ನ ಇಟ್ಟಿದ್ದಾರೆ ಕೇಕ್. ಅದು ಎರಡೂ ಕೂಡ ಕೇಕು ಏನಕ್ಕೆ ಆರ್ಡರ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನನಗೆ, ಬಟ್ ಎರಡೂ ಕೂಡ ಐಸ್ ಕೇಕು ತುಂಬ ಚೆನ್ನಾಗಿ ರೆಡಿ ಮಾಡಿದ್ರು. ಅದ್ರ ಜೊತೆಲಿ ಕೂಲ್ ಡ್ರಿಂಕ್ಸ್ ಕೂಡ ಎಲ್ಲ ಇದ್ವು ಕೂಡ. ಇಲ್ಲಿ ಎಲ್ಲ ರೀತಿಯ ಕೂಲ್ ಡ್ರಿಂಕ್ಸ್ಗಳು ಕೂಡ ಇಟ್ಟಿದ್ದಾರೆ. ತುಂಬ ಕೋಲ್ಡ್ ಅಂದರೆ ಸಮ್ಮರ್ ಆಗಿರೋದ್ರಿಂದ ಜಾಸ್ತಿ ಜನ ಕೋಲ್ಡ್ನೇ ಇಷ್ಟಪಡ್ತಾರೆ. ಹಾಗಾಗಿ ನೋಡಿ ಇಲ್ಲಿ ಮಯೂರ ಕೆಫೆ ಅಂತಿದೆ. ಜ್ಯೂಸ್, ಐಸ್ ಕ್ರೀಮ್ಸ್, ಡ್ರೈ ಫ್ರೂಟ್ಸ್ ಎಲ್ಲ ಕೂಡ ಇದೊಂದೇ ಪ್ಲೇಸಲ್ಲಿ ಸಿಗುತ್ತೆ. ನೋಡಿ ಸ್ನೇಹಿತರೆ, ಇದೇ ಹೈವೇ ಬದಿಯಲ್ಲೇ ಈ ಒಂದು ಕೆಫೆ ಇದೆ. ಹಾಗಾಗಿ ಎಲ್ಲರೂ ಇಲ್ಲಿ ಬಂದು ತೊಗೊಳ್ತಾರೆ. ಎಲ್ಲ ಐಟಮ್ಸು ಕೂಡ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನೋಡಿ ಇದೆಲ್ಲ ಚಾಕ್ಲೇಟ್ ಸ್ನೇಹಿತರೆ. ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಇತ್ತು. ನನಗೆಲ್ಲ ಕೂಡ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಟೈಮ್ ಯಾರಾದರೂ ನಮ್ಮ ದೇವನಹಳ್ಳಿ ಸೈಡಲ್ಲಿ ಇದ್ದವರು, ಇಲ್ಲ ದೇವನಹಳ್ಳಿಗೆ ಬಂದು ಹೋಗೋರು ಯಾರಾದರೂ ಇದೆ, ಈ ರಸ್ತೆ ಬದಿಯಲ್ಲಿರೋಂಥ ಹೈವೇಲೇ ಸಿಗೋವಂಥ ಈ ಮಯೂರ ಬೇಕ್ರಿನ ಮಿಸ್ ಮಾಡದೆ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಹಾಗೂ ಬನ್ನಿ ಇವತ್ತಿನ ಒಂದು ಡ್ರೆಸ್ದ ವ್ಯೂ ಕೊಡ್ತೀನಿ ನಿಮಗೆ, ನೋಡ್ತಾ ಬರೋಣ. ಸ್ನೇಹಿತರೆ ನೋಡಿ, ಈ ರೀತಿ ಸ್ಲೀವ್ಲೆಸ್ ಡ್ರೆಸ್ ತುಂಬ ಇಷ್ಟಪಟ್ಟು ಡ್ರೆಸ್ಸಸ್ನ ತೊಗೊಂಡಿರ್ತೀವಿ. ಬಟ್ ಕೆಲವ್ರಿಗೆ ಅನ್ಕಂಫರ್ಟಬಲ್ ಫೀಲ್ ಇರುತ್ತೆ. ಆಗ ಡ್ರೆಸ್ ಕೂಡ ಹೈಲೈಟಾಗಿ ಕಾಣಬೇಕು, ಬಟ್ ನಾವು ಅನ್ಕಂಫರ್ಟಬಲ್ ಫೀಲ್ ಇರಬಾರ್ದು ಅಂದ್ಕೊಂಡವ್ರಿಗೆ ಇಲ್ಲಿ ನೋಡಿದೆ ಒಂದು ಜಾಕೆಟ್ ತೋರಿಸ್ತಾ ಇದ್ದೀನಿ. ಮೇಡ್ ಫಾರ್ ಇಂಡಿಯಾ ಇದೆ, ಮೇಡ್ ಇನ್ ಇಂಡಿಯಾ ಅಂತ ಇದೆ. ಇದು ಜಸ್ಟ್ ಒಂದು ನ್ಯಾಪ್ಕಿನ್ ಥರ ಇದೆ, ಇದೊಂದು ಖರ್ಚಿಪ್ ಥರ ಇದೆ ಸ್ನೇಹಿತರೆ. ಬಟ್ ಇದನ್ನ ವೇರ್ ಮಾಡಿದ್ರೆ ಆಟೋಮೆಟಿಕ್ಲಿ ನಿಮ್ಮ ಡ್ರೆಸ್ನ ಒಂದು ಫುಲ್ ಕವರೇಜೇ ಸೂಪರ್ ಕಾಣಿಸುತ್ತೆ. ನಿಮಗೆ ಅನ್ಕಂಫರ್ಟಬಲ್ ಕೂಡ ಆಗಲ್ಲ, ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ. ಈಗ ನಾನು ಇದನ್ನ ವೇರ್ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ. ನೋಡಿ ಹೀಗಿದೆ ಅಲ್ವಾ. ಇದನ್ನ ಜಸ್ಟ್ ಈ ರೀತಿ ಕಟ್ಟಿಗೆ ಹಾಕ್ಕೊಂಡ್ರೆ ನೀವು ಇಲ್ಲಿ ಒಂದು ಬಟನ್ ಕೂಡ ಕೊಟ್ಟಿರ್ತಾರೆ ಸ್ನೇಹಿತರೆ. ನೋಡಿ ಇಲ್ಲಿ ಬಟನ್ಸ್ ಇರುತ್ತೆ. ಈ ಬಟನ್ನ ನೀವು ಇಲ್ಲಿ
ಒಂದು ಸಿಂಗಲ್ ಬಟನ್ ಕೊಡ್ತಾರೆ ಸ್ನೇಹಿತರೆ. ಈ ಬಟನ್ ಹಾಕಿದ್ಮೇಲೆ ನೀವು ಜಸ್ಟ್ ಇಷ್ಟೇ ಸ್ನೇಹಿತರೆ. ನೋಡಿ ಈಗ ನಿಮಗೆ ಅನ್ಕಂಫರ್ಟಬಲ್ ಫೀಲ್ ಕೂಡ ಇರೋದಿಲ್ಲ, ತುಂಬ ಚೆನ್ನಾಗೂ ಕಾಣುತ್ತೆ. ಇದರಲ್ಲಿ ತುಂಬ ಕಲರ್ಸ್ ಕೂಡ ಅವೈಲೇಬಲ್ ಇದೆ. ಇದು ಕಾಸ್ಟ್ ಕೂಡ ನಾನು ಇಲ್ಲಿ ಮೇಲೇನೆ ಮೆನ್ಷನ್ ಮಾಡಿರ್ತೀನಿ. ನೋಡಿ ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆ ವರ್ಕ್ ಮಾಡಿದ್ದಾರೆ. ಇದೆಲ್ಲ ಹ್ಯಾಂಡ್ ವರ್ಕ್ ಸ್ನೇಹಿತರೆ. ನೋಡಿ ಕಾಣ್ತಿದೆ ಅನ್ಕೊಳ್ತೀನಿ, ಈ ಡಿಸೈನ್ ಮಾತ್ರ ಸೂಪರ್ ಆಗಿದೆ. ಎಲ್ಲ ಕಲರಲ್ಲಿ ಕೂಡ ಅವೈಲೇಬಲ್ ಇದೆ, ತುಂಬ ಒಳ್ಳೊಳ್ಳೆ ಕಲರ್ಸ್ ಇದೆ ಇದರಲ್ಲಿ. ತುಂಬ ಜನಕ್ಕೆ ಯಾರಿಗೆ ನಿಮಗೆ ಸ್ಲೀವ್ಲೆಸ್ ಇಷ್ಟ ಆಗಲ್ಲ, ಡ್ರೆಸ್ ಇಷ್ಟ ಇರುತ್ತೆ ಬಟ್ ಅದನ್ನ ವೇರ್ ಮಾಡೋಕ್ಕೆ ಅನ್ಕಂಫರ್ಟಬಲ್ ಅನಿಸ್ತಿರುತ್ತೋ ಅವರು ಇದನ್ನು ನೀವು ಪರ್ಚೇಸಿಂಗ್ ಮಾಡಿ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ, ಹ್ಯಾಂಡ್ ವರ್ಕ್ ಆಗಿರೋದ್ರಿಂದ ಸ್ವಲ್ಪ ಕಾಸ್ಟ್ ಜಾಸ್ತಿನೇ ಇದೆ, ಬಟ್ ಒಂದ್ಸಲ ತೊಗೊಂಡ್ರೆ ವರ್ತ್ ಅನಿಸುತ್ತೆ. ನಿಮಗೆ ಯಾವ ಡ್ರೆಸ್ಸಿಗೆ ಬೇಕಾದ್ರೂ ಯೂಸ್ ಮಾಡ್ಬೋದು. ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತೀನಿ. ಇದು ಯಾವುದೇ ರೀತಿಯ ಪ್ರಮೋಷನ್ ನಿಮ್ಗೆ ಯಾರಿಗಾದ್ರೂ ಯೂಸ್ ಆಗುತ್ತೆ ಅನ್ನೋದಾದರೆ ನೀವು ನನಗೆ ಇನ್ಸ್ಟಾದಲ್ಲಿ ಕಮೆಂಟ್ ಮಾಡಿ, ಮೆಸೇಜ್ ಮಾಡಿ, ನಾನು ನಿಮಗೆ ಇದನ್ನ ಲಿಂಕ್ ಕೊಡ್ತೀನಿ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನೋಡಿ ಇಲ್ಲಿವರೆಗೂ ಬರುತ್ತೆ, ಅಂದರೆ ಮಣ್ಕೈವರೆಗೂ ಸ್ಲೀವ್ ಡಿಸೈನ್ ಬರುತ್ತೆ ಈ ರೀತಿ. ನಿಮಗೆ ಇದು ಒಂದು ಜಾಕೆಟ್ ಥರನ ಅನಿಸುತ್ತೆ, ಅಷ್ಟು ಓವರ್ ವೇಟ್ ಕೂಡ ಇಲ್ಲ, ಬಟ್ ಅನ್ಕಂಫರ್ಟಬಲ್ ಫೀಲ್ ಕೂಡ ಇಲ್ಲ. ತುಂಬ ಚೆನ್ನಾಗಿದೆ. ನೋಡಿ ಬ್ಯಾಗ್ ಕೂಡ ನೋಡಿ ಯಾವ ರೀತಿ ಇದೆ ಅಂತೇಳಿ, ಡಿಸೈನ್ ತುಂಬ ಚೆನ್ನಾಗಿದೆ, ವರ್ಕ್ ಅನಿಸುತ್ತೆ. ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ನೀವು ನನಗೆ ಇನ್ಸ್ಟಾದಲ್ಲಿ ಬಂದು ಮೆಸೇಜ್ ಮಾಡಿದ್ರೆ ನಾನು ಇದರ ಲಿಂಕ್ನ ನಿಮಗೆ ಕೊಡ್ತೀನಿ ಸ್ನೇಹಿತರೆ. ಇದು ನಾನು ತೊಗೊಂಡು ಅಮೆಝಾನಲ್ಲಿ. ಇಷ್ಟ ಆಯಿತಾ ನಿಮಗೆ? ನನಗಂತೂ ತುಂಬ ಇಷ್ಟ ಆಯಿತು. ಓಕೆ ಗೈಸ್, ಬಾಯ್. ಹೆಲೋ ಗಾಯ್ಸ್, ಇವತ್ತಿನ ಒಂದು ಮಿನಿ ಬ್ಲಾಗಲ್ಲಿ ನಾನು ನಿಮಗೆ ಇಲ್ಲಿ ಗೇರ್ ಎಂಡ್ ತೋರಿಸಿದ್ದೀನಿ. ನೋಡಿ 2 ಬಣ್ಣದ ತೋರಿಸ್ತಾ ಇದ್ದೀನಿ. ಇದು ಲೈಟ್ ರೆಡ್ ಕಲರ್ ಸ್ನೇಹಿತರೆ. ಇದು ರೆಡ್ ಇದೆ, ವಿಡಿಯೋದಲ್ಲಿ ನಿಮ್ಗೆ ಆ ರೀತಿ ಕಾಣಿಸ್ತಿರ್ಬೋದು, ಬಟ್ ರೆಡ್ ಕಲರ್. ಇದು ಗೋಡಂಬಿ ಬೀಜ ಸ್ನೇಹಿತರೆ. ಇದು ಇನ್ನೂ ಡ್ರೈ ಆಗಿಲ್ಲ, ಹಾಗಾಗಿ ಇದನ್ನು ಹಾಗೆ ಎತ್ಕೊಂಡೋಗಿ ತೆಗೆದು ಕೆಂಡದಲ್ಲಿ ಹಾಕಿ ಸುಟ್ಕೊಂಡ್ರೆ ಅದರಲ್ಲಿ ಗೋಡಂಬಿ ಸಿಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ ಸುಟ್ಟಿರೋ ಗೋಡಂಬಿ. ಇದು 2 ಕಲರ್ ಹಣ್ಣು ಸ್ನೇಹಿತರೆ, 2 ಬಣ್ಣ ಬರುತ್ತೆ. ಇದು ನೋಡಿ ಇಷ್ಟು ಯೆಲ್ಲೋ ಕಲರ್ ಇದೆ, ಅಂದರೆ ನೋಡೋದಕ್ಕೆ ಸೇಮ್ ಹಲಸಿನ ತೊಳೆ ಥರ ಇದೆ, ಬಟ್ ಇದು ಹಲಸಿನ ಹಣ್ಣಲ್ಲ, ಗೋಡಂಬಿಗೆ ಬೀಜ ಸಮೇತ ಕಿತ್ಕೊಂಬಂದಿರೋ ಕಾಣಿಸ್ತಿದೆ ಅನ್ಕೊಳ್ತೀನಿ. ಡೈರೆಕ್ಟ್ ಗಿಡದಿಂದ ಫ್ರೆಶ್ಶಾಗಿ ಕಿತ್ಕೊಂಬಂದಿರೋ ಫ್ರೆಶ್ ಫ್ರೂಟ್ಸ್ ಅಂತಲೇ ಹೇಳ್ಬೋದು. ಹಾಗಾಗಿ ಇದನ್ನು ನಿಮ್ಮ ಜೊತೆ ಕೂಡ ತೋರಿಸೋಣ ಅಂತ ಹೇಳಿ. ನಮ್ಮ ಕಡೆ ಇದನ್ನು ಗೇರಣ್ಣ ಅಂತ ಕರಿತೀವಿ, ನಿಮ್ಮ ಕಡೆ ಏನಂತ ಕರಿತೀರ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಮಿನಿ ಬ್ಲಾಗಲ್ಲಿ ನಾನು ಈ ಒಂದು ಫ್ರೂಟ್ನ ನಿಮ್ಮ ಜೊತೆ ಪರಿಚಯ ಮಾಡಿಸ್ತಿದ್ದೀನಿ. ಸಮ್ಮರ್ ಟೈಮಲ್ಲಿ ಸಿಗುತ್ತೆ, ಸಮ್ಮರಲ್ಲಿ ಯಾವ ಫ್ರೂಟ್ಸ್ ಸಿಗುತ್ತೋ, ಸೀಸನ್ ಫ್ರೂಟ್ಸ್ ಯಾವುದೇ ಸಿಕ್ಕಿದ್ರು ಕೂಡ ಮಿಸ್ ಮಾಡದೆ ತಿನ್ನಿ ಅಂತ ಹೇಳ್ತೀನಿ. ತುಂಬ ಆರೋಗ್ಯಕರವಾಗಿರುತ್ತೆ, ಆರೋಗ್ಯದ ಬೆನಿಫಿಟ್ಸ್ ಕೂಡ ತುಂಬ ಇರುತ್ತೆ. ಹಾಗಾಗಿ ಓಕೆ ಗೈಸ್, ಈ ಒಂದು ಮಿನಿ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಸ್ನೇಹಿತರೆ. ಇವತ್ತು ಒಂದು ಸ್ಪೆಷಲ್ ಪರ್ಸನ್ದು ಬರ್ಡೇ ಇತ್ತು, ಅಂದರೆ ವೆಂಕಟಪ್ಪಣ್ಣ ಅಂತ ಹೇಳಿ ನಮ್ಮ ಫ್ಯಾಮಿಲಿಯ ತುಂಬ ಪ್ರೀತಿ ಮಾಡುವಂಥ ಒಬ್ರದ್ದು ಅಣ್ಣನ ಬರ್ಡೇ. ಇವತ್ತು ನಮ್ಮ ಲೈಫಲ್ಲಿ ಸ್ಪೆಷಲ್ ಡೇ ಕೂಡ ಹೌದು. ನನ್ನ ಮೈದ್ನಂಗೆ ನಾವು ಇಲ್ಲಿ ಒಂದು ಹೊಸ ಕಾರ್ನ ಪರ್ಚೇಸಿಂಗ್ ಮಾಡಿದ್ವಿ. ಆ ಪರ್ಚೇಸಿಂಗ್ಗೆ ಓಪನಿಂಗ್ಗೆ ಅಣ್ಣ ಕೂಡ ಬಂದರು, ಅಂದರೆ ಅಣ್ಣನ ಕೈಯಾರ ನಾವು ತೊಗೊಳ್ಬೇಕು ಅನ್ನೋದು ಆಸೆ ಇತ್ತು, ಹಾಗಾಗಿ ಅವ್ರು ಬಂದರು. ಇವತ್ತು ಅವ್ರ ಬರ್ಡೇ ಆಗಿರೋದ್ರಿಂದ ನಮ್ಗೆ ಸಿಕ್ಕಾಪಟ್ಟೆ ಖುಷಿ ಇತ್ತು. ಹಾಗಾಗಿ ಅಣ್ಣನ ಬರ್ಡೇ ಕೂಡ ಇಲ್ಲಿ ನಾನು ನಿಮ್ಮ ಜೊತೆ ತೋರಿಸ್ತಿದ್ದೀನಿ. ಖಂಡಿತ ಅಣ್ಣನ ಬರ್ಡೇ ಆಗಿರೋದ್ರಿಂದ ದಯವಿಟ್ಟು ನೀವು ಕೂಡ ವಿಶ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ಇಲ್ಲಿ ಅತ್ತಿಗೆಯವರು ವಿಶ್ ಮಾಡ್ತಿದ್ವಿ, ನಾವೆಲ್ಲ ಅವ್ರ ಅಣ್ಣನ ಕರೆಸಿ ಕೇಕ್ ಕಟ್ ಮಾಡಿ ತುಂಬ ಹ್ಯಾಪಿಯಿಂದ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಣ್ಣನ ಬರ್ಡೇ ದಿನವೇ ಕಾರ್ ತೊಗೊಂಡಿರೋದು ನಮಗೆ ಯಾವಾಗಲೂ ಮೆಮೊರಿಯಾಗಿ ಉಳ್ಕೊಂಡ್ಬಿಡುತ್ತೆ, ಹಾಗಾಗಿ ತುಂಬ ಖುಷಿ ಆಯಿತು ನಮಗೆ. ಹಾಗಾಗಿ ಈ ಒಂದು ವಿಡಿಯೋನ ನಾನು ನನ್ನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಇವತ್ತಿನ ದಿನ ನಮ್ಮ ಲೈಫಲ್ಲಿ ಯಾವತ್ತೂ ನೆನಪಾಗಿರಲಿ ಅಂತ ಹೇಳಿ. ಒಂದು ಸೆಕೆಂಡ್ ಹ್ಯಾಪಿ ಬರ್ಡೇ ಅಣ್ಣ, ನೀವು ಯಾವಾಗಲೂ ಕೂಡ ನಮ್ಮ ಫ್ಯಾಮಿಲಿಗೆ ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.